Hello everyone, myself Divya. I am from Government Polytechnic Olanarshipura. Today I would like to discuss about basic workshop practice lab 2. In this lab, we are mainly concentrated on three main workshop processes. One is forging practice, then sheet metal practice, then third one is foundry shop. This is about content. In this session, we are discussing about introduction of workshop practice, then industrial safety, then sheet metal introduction, after metals used in sheet metal work, then what are the tools used in sheet metal operations. Then this is about basic workshop introduction. This subject gives both theoretical knowledge as well as practical knowledge to the students. This lab gives knowledge about different equipment and different materials used in engineering. And in basic workshop lab, we demonstrate and describe the use of different hand tools. It may be measuring tools, marking tools, holding tools and supporting tools. ಅಂದ್ರೆ ವರ್ಕ್ಶಾಪ್ ಪ್ರಾಕ್ಟೀಸ್ ಲ್ಯಾಬ್ ಅಲ್ಲಿ ನಾವೇನ್ ಕಲಿತೀವಿ ಅಂತ ಅಂದ್ರೆ ಮೊದಲು ನಾವು ಹ್ಯಾಂಡ್ ಟೂಲ್ಸ್ ಬಗ್ಗೆ ತಿಳ್ಕೊತೀವಿ. ಹ್ಯಾಂಡ್ ಟೂಲ್ಸ್ ಅಂದ್ರೆ ಯಾವ್ದೆಲ್ಲ ಬರುತ್ತೆ ಅಂದ್ರೆ ಮೆಜರಿಂಗ್ ಟೂಲ್ಸ್ ಆಗಿರ್ಬೋದು, ಮಾರ್ಕಿಂಗ್ ಟೂಲ್ಸ್ ಇರ್ಬೋದು, ಹೋಲ್ಡಿಂಗ್ ಟೂಲ್ಸ್ ಮತ್ತೆ ಸಪೋರ್ಟಿಂಗ್ ಟೂಲ್ಸ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ ಯಾವ್ದೆಲ್ಲ ಮೆಜರಿಂಗ್ ಟೂಲ್ಸ್ ಬರುತ್ತೆ, ದೆನ್ ಮಾರ್ಕಿಂಗ್ ಟೂಲ್ಸ್ ಯಾವ್ದೆಲ್ಲ ಯೂಸ್ ಮಾಡ್ತೀವಿ, ದೆನ್ ಹೋಲ್ಡಿಂಗ್ ಟೂಲ್ಸ್ ಯಾವ್ದೆಲ್ಲ ಬರುತ್ತೆ ಅಂತ. ಮೇನ್ ವರ್ಕ್ಶಾಪ್ ಅಲ್ಲಿ ನಾವೇನ್ ತಿಳ್ಕೊತೀವಿ ಅಂತ ಅಂದ್ರೆ ಡಿಫ್ರೆಂಟ್ ಹ್ಯಾಂಡ್ ಟೂಲ್ಸ್ ಬಗ್ಗೆ ತಿಳ್ಕೊತೀವಿ. ದೆನ್ ಬೇಸಿಕ್ ವರ್ಕ್ಶಾಪ್ ಮೇನ್ ಕಾನ್ಸೆಪ್ಟ್ ಈಸ್ ಕನ್ವರ್ಟಿಂಗ್ ದಿ ಎಕ್ಸಿಸ್ಟಿಂಗ್ ರಾ ಮೆಟೀರಿಯಲ್ಸ್ ಇಂಟು ಸೂಟಬಲ್ ಫಾರ್ಮ್. ಅಂದ್ರೆ ರಾ ಮೆಟೀರಿಯಲ್ ಅಂದ್ರೆ ಇಲ್ಲಿ ಶೀಟ್ ಆ ಶೀಟ್ ನಾವು ಡಿಫ್ರೆಂಟ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಅಂತಂದ್ರೆ ಈಗ ಫನಲ್ಗೆ ಶೇಪ್ ಅಲ್ಲಿ ಕನ್ವರ್ಟ್ ಮಾಡ್ಬೋದು ನಾವು, ಆರ್ ವಿ ಕ್ಯಾನ್ ಕನ್ವರ್ಟ್ ಇಂಟು ಟ್ರೇ ಶೇಪ್. ಓಕೆ, ಮತ್ ಬೇಸಿಕ್ ವರ್ಕ್ಶಾಪ್ ಲ್ಯಾಬ್ ಗಿವ್ಸ್ ದಿ ನಾಲೆಡ್ಜ್ ಅಬೌಟ್ ಡಿಫ್ರೆಂಟ್ ಪ್ರೋಸೆಸಸ್. ಈಗ ಶೀಟ್ ಮೆಟಲ್ ಪ್ರೋಸೆಸ್ ಬಗ್ಗೆ ನಾವು ತಿಳ್ಕೊತೀವಿ, ಫೌಂಡ್ರಿ ಪ್ರೋಸೆಸ್ ಬಗ್ಗೆ, ದೆನ್ ಫೋರ್ಜಿಂಗ್ ಪ್ರೋಸೆಸ್ ಬಗ್ಗೆ ನಾವು ತಿಳ್ಕೊತೀವಿ. ಯಾವ್ದ್ರಲ್ಲಿ? ವರ್ಕ್ಶಾಪ್ ಪ್ರಾಕ್ಟೀಸ್ ಲ್ಯಾಬ್ ಅಲ್ಲಿ. ಓಕೆ, ದೆನ್ ದಿಸ್ ಇಸ್ ಅಬೌಟ್ ಇಂಡಸ್ಟ್ರಿಯಲ್ ಸೇಫ್ಟಿ. ನಾವು ಲ್ಯಾಬ್ ಅಲ್ಲಿ ಕೆಲವೊಂದು ಸೇಫ್ಟಿ ಮೆಜರ್ಸ್ ನ ಫಾಲೋ ಮಾಡಬೇಕು. ಆ ಸೇಫ್ಟಿ ಮೆಜರ್ಸ್ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ಸೇಫ್ಟಿ ಮೆಜರ್ಸ್ ಏನಪ್ಪಾ ಅಂತಂದ್ರೆ ನೆವರ್ ವಾಕ್ ಬೇರ್ ಫುಟೆಡ್ ಇನ್ಸೈಡ್ ದಿ ವರ್ಕ್ಶಾಪ್ ಅಂತ. ಅಂದ್ರೆ ವರ್ಕ್ಶಾಪ್ ನಾವ್ ಯಾವಾಗ್ಲೂ ಶೂನ ವೇರ್ ಮಾಡ್ಬೇಕು. ಯಾಕೆ ಅಂತಂದ್ರೆ ನಾವು ವರ್ಕ್ ಮಾಡ್ಬೇಕಾದ್ರೆ ಚಾನ್ಸಸ್ ಆಫ್ ಶೀಟ್ ಪೀಸಸ್ ಬಿದ್ದಿರುತ್ತೆ ಫ್ಲೋರ್ ಅಲ್ಲಿ. ನಾವು ಶೂನ ವೇರ್ ಮಾಡ್ದಲೆ ವಾಕ್ ಮಾಡಿದ್ರೆ ಏನಾಗ್ಬೋದು, ಕಾಲಿಗೆ ಚುಚ್ಚೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನ್ ಹೇಳ್ತೀವಿ ಯಾವಾಗ್ಲೂ ನಾವು ವಿ ಮಸ್ಟ್ ವೇರ್ ಶೂಸ್ ಇನ್ ವರ್ಕ್ಶಾಪ್. ದಟ್ ಇಸ್ ದಿ ಫಸ್ಟ್ ಸೇಫ್ಟಿ ವಿ ಮಸ್ಟ್ ಫಾಲೋ. ಓಕೆ, ದೆನ್ ಡೋಂಟ್ ಯೂಸ್ ಡಿಫೆಕ್ಟಿವ್ ಟೂಲ್ಸ್ ಅಂತಂದ್ರೆ ನಾವು ಈಗ ಲ್ಯಾಬ್ ಅಲ್ಲಿ ಕೆಲವೊಂದು ಟೂಲ್ಸ್ ಡ್ಯಾಮೇಜ್ ಆಗಿರುತ್ತೆ. ಇಟ್ ಮೀನ್ಸ್ ಫೈಲ್ ವಿತೌಟ್ ಹ್ಯಾಂಡಲ್ಸ್. ಫೈಲ್ಸ್ ನಾವು ಯೂಸ್ ಮಾಡೋ ಟೂಲ್ ಅಲ್ಲಿ ಹ್ಯಾಂಡಲ್ಸ್ ಕೆಲವೊಂದ್ಸಲ ಬ್ರೇಕ್ ಆಗಿರುತ್ತೆ. ಆ ಒಂದು ಫೈಲ್ಸ್ ನಾವಿಲ್ಲಿ ಯೂಸ್ ಮಾಡಬಾರ್ದು. ಅವಾಗ ಏನಾದ್ರು ನಾವು ಯೂಸ್ ಮಾಡಿದ್ರೆ ನಾವು ಕೈಗೆ ಏಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ ಡೋಂಟ್ ಯೂಸ್ ಡಿಫೆಕ್ಟಿವ್ ಟೂಲ್ಸ್. ಓಕೆ, ದೆನ್ ವಾರ್ನಿಂಗ್ ಸೈನ್ಸ್ ಇನ್ ದಿ ವರ್ಕ್ಶಾಪ್ ಶುಡ್ ಬಿ ಒಬೇಡ್ ಆಲ್ವೇಸ್. ಡೋಂಟ್ ಇಗ್ನೋರ್ ದಿ ವಾರ್ನಿಂಗ್ ಸೈನ್ಸ್. ಇಟ್ ಮೇ ಎಲಿಮಿನೇಟ್ ದಿ damages. Okay, then always wear heavy duty gloves when handling sheet metal. ಅಂತಂದ್ರೆ ಯಾವಾಗ್ಲೂ ನಾವು ಶೀಟ್ ಮೆಟಲ್ ಆಪರೇಟ್ ವರ್ಕ್ ಮಾಡ್ಬೇಕಾದ್ರೆ ಗ್ಲೌಸ್ ಅನ್ನ ವೇರ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಶೀಟ್ ಮೆಟಲ್ ಎಡ್ಜಸ್ ಶಾರ್ಪ್ ಇರೋದ್ರಿಂದ ಕೈಗೆ ಇಂಜುರಿಯಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ವಿ ಮಸ್ಟ್ ವೇರ್ ಹ್ಯಾಂಡ್ ಗ್ಲೌಸಸ್. ಓಕೆ, ದೆನ್ ಡೋಂಟ್ ಕಟ್ ವರ್ಕ್ ಪೀಸಸ್ ಬೈ ಹೋಲ್ಡಿಂಗ್ ಇಟ್ ಇನ್ ಹ್ಯಾಂಡ್. ಅಂತಂದ್ರೆ ನಾವು ವರ್ಕ್ ಪೀಸ್ ಅನ್ನ ಬೈ ಕೈಲಿ ಇಟ್ಕೊಂಡು ಕಟ್ ಮಾಡಬಾರ್ದು. ಅಂದ್ರೆ ದೇರ್ ಇಸ್ ಎ ಸಮ್ ಹೋಲ್ಡಿಂಗ್ ಟೂಲ್ ಇನ್ ದಿ ವರ್ಕ್ಶಾಪ್. ಅಂತಂದ್ರೆ ವರ್ಕ್ಶಾಪ್ ಅಲ್ಲಿ ಕೆಲವೊಂದು ಹೋಲ್ಡಿಂಗ್ ಟೂಲ್ಸ್ ಕೊಟ್ಟಿರ್ತಾರೆ. ಆ ಹೋಲ್ಡಿಂಗ್ ಟೂಲ್ ನ ಯೂಸ್ ಮಾಡ್ಕೊಂಡೆ ನೀವು ವರ್ಕ್ ಪೀಸ್ ನ ಹೋಲ್ಡ್ ಮಾಡ್ಬೇಕು. ಹೋಲ್ಡ್ ಮಾಡ್ಕೊಂಡು ವರ್ಕ್ ಪೀಸ್ ನ ಕಟ್ ಮಾಡ್ಬೇಕಾಗುತ್ತೆ. ಬರೀ ಕೈಲಿ ವರ್ಕ್ ಪೀಸ್ ನ ಹೋಲ್ಡ್ ಮಾಡಿ
ಕಟ್ ಮಾಡಬಾರ್ದು. ಯಾಕೆಂದ್ರೆ ಅವಾಗ್ಲೂ ಕೂಡ ನಿಮ್ ಕೈಗೆ ಎಟಕೋ ಚಾನ್ಸಸ್ ಇರುತ್ತೆ. ಅದರಿಂದ ಅವಾಗ್ಲೂ hold the work pieces by using suitable holding tools. Okay. Then wash your hands thoroughly with soap and water after working with sheet metal. Even if you are wearing gloves also. ಅಂತಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಆಲ್ವೇಸ್ ಗ್ಲೌಸ್ ನ ವೇರ್ ಮಾಡ್ಬೇಕು ಅಂತ ಹೇಳಿದೆ. ಬಟ್ ಆಲ್ವೇಸ್ ಗ್ಲೌಸ್ ನ ವೇರ್ ಮಾಡಿದ್ರು ಕೂಡ ನೀವು ವರ್ಕ್ ಆದ್ಮೇಲೆ ವಾಶ್ ಯುವರ್ ಹ್ಯಾಂಡ್ಸ್ ವಿತ್ ಸೋಪ್ ಅಂಡ್ ವಾಟರ್. ಓಕೆ. ದೆನ್ ಆಲ್ವೇಸ್ ಯೂಸ್ ರೈಟ್ ಟೂಲ್ ಫಾರ್ ರೈಟ್ ಜಾಬ್. ಯಾವಾಗ್ಲೂ ನಾವು ಯಾವ ಜಾಬಿಗೆ ಯಾವ ಟೂಲ್ ಬೇಕು ಅಂತ ತಿಳ್ಕೊಂಡಿರ್ಬೇಕು. ಅದೇ ಟೂಲ್ಸ್ ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಓಕೆ. ದೆನ್ ಶಾಪ್ ಫ್ಲೋರ್ ಮಸ್ಟ್ ಬಿ ಕ್ಲೀನ್ ಅಂಡ್ ಇಟ್ ಇಸ್ ಫ್ರೀ ಫ್ರಮ್ ಸ್ಕ್ರಾಪ್ ಅಂಡ್ ಆಯಿಲ್ ಅಂಡ್ ಗ್ರೀಸ್. ಅಂತ ಅಂದ್ರೆ ಲ್ಯಾಬ್ ಯಾವಾಗ್ಲೂ ನಾವು ಕ್ಲೀನ್ ಆಗಿ ಇಟ್ಕೋಬೇಕು. ಮತ್ತೆ ಯಾಕೆ ಅಂತ ಅಂದ್ರೆ ಈಗ ನಾವು ವರ್ಕ್ ಮಾಡ್ಬೇಕಾದ್ರೆ ಶೀಟ್ ಮೆಟಲ್ ವರ್ಕ್ ಮಾಡ್ಬೇಕಾದ್ರೆ ಆ ಶೀಟ್ ಮೆಟಲ್ದು ಪೀಸಸ್ ಕೆಳಗಡೆ ಬಿದ್ದಿರೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲಾನು ವರ್ಕ್ ಆದ್ಮೇಲೆ ಪ್ರತಿದಿನ ಏನ್ ಮಾಡ್ಬೇಕು, ನೀಟಾಗಿ ಕ್ಲೀನ್ ಮಾಡ್ಬೇಕು. ನಮ್ದು ವರ್ಕ್ ಏನ್ ಇದೆ ಅದು ಮುಗಿದ್ಮೇಲೆ ಯಾವಾಗ್ಲೂ ಶಾಪ್ ಫ್ಲೋರ್ ನ ಕ್ಲೀನ್ ಆಗಿ ಇಟ್ಕೋಬೇಕು. ಅಂತ ಅಂದ್ರೆ ಎಫೆಕ್ಟಿವ್ ಹೌಸ್ ಕೀಪಿಂಗ್ ಎಲಿಮಿನೇಟ್ಸ್ ದಿ ವರ್ಕ್ ಪ್ಲೇಸ್ ಹಜಾರ್ಡ್ಸ್ ಅಂತ ಹೇಳ್ತೀವಿ. ಅಂತ ಅಂದ್ರೆ ನೀವು ಹೌಸ್ ಕೀಪಿಂಗ್ ಅಂತಂದ್ರೆ ಏನಂತಂದ್ರೆ ಇಲ್ಲಿ ಶಾಪ್ ಫ್ಲೋರ್ ನ ನೀಟಾಗಿ ಇಟ್ಕೊಳ್ಳೋದ್ರಿಂದ ನಾವು ತುಂಬಾ ವರ್ಕ್ ಪ್ಲೇಸ್ ಇಂಜುರೀಸ್ ಏನಿರುತ್ತೆ, ಹಜಾರ್ಡ್ಸ್ ಏನಿರುತ್ತೆ, ಪ್ರಾಬ್ಲಮ್ಸ್ ಅವನ್ನೆಲ್ಲಾನು ಇಲ್ಲಿ ಎಲಿಮಿನೇಟ್ ಮಾಡಬಹುದು. ದೆನ್ ದಿಸ್ ಇಸ್ ಅಬೌಟ್ ಶೀಟ್ ಮೆಟಲ್. ಶೀಟ್ ಮೆಟಲ್ ಅಂತ ಅಂದ್ರೆ ಏನು ಅಂತಂದ್ರೆ ಇಟ್ ಇಸ್ ಎ ಥಿನ್ ಮೆಟಲ್. ವಿ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಫ್ಲಾಟ್ ಪೀಸಸ್. ಅಂತಂದ್ರೆ ಇದು ಥಿನ್ ಶೀಟ್, ಅದನ್ನ ನಾವು ವಿ ಕ್ಯಾನ್ ಕನ್ವರ್ಟ್ ಇಂಟು ಎನಿ ಶೇಪ್. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕನ್ವರ್ಟ್ ಮಾಡ್ಕೋತೀವಿ. A piece of metal whose thickness is 0.15 mm and 6.35 mm. ಅಂದ್ರೆ ನಾವು ಯೂಸ್ ಮಾಡುವಂತ ಶೀಟ್ ಮೆಟಲ್ ಥಿಕ್ನೆಸ್ ರೇಂಜ್ ಎಷ್ಟಿರುತ್ತೆ ಅಂತಂದ್ರೆ 0.15 mm to 6.35 mm ಇರುತ್ತೆ ಆ ರೇಂಜ್ ಅಲ್ಲಿ. ಓಕೆ. ಎನಿಥಿಂಗ್ ಥಿನ್ನರ್ ಈಸ್ ರೆಫರ್ಡ್ ಟು ಆಸ್ ಫಾಯಿಲ್. ಅಂತಂದ್ರೆ ಈಗ ಮೆಟಲ್ ಥಿಕ್ನೆಸ್ ಕಡಿಮೆ ಇತ್ತು ಅಂದ್ರೆ ಆ ಮೆಟಲ್ಗೆ ನಾವ್ ಏನಂತ ಹೇಳ್ತೀವಿ, ಫಾಯಿಲ್ ಅಂತ ಹೇಳ್ತೀವಿ. ಇಫ್ ದಿ ಮೆಟಲ್ ಥಿಕ್ನೆಸ್ ಈಸ್ ಹೈಯರ್ ವಿ ಆರ್ ಕಾಲಿಂಗ್ ದಟ್ ಒನ್ ಆಸ್ ಪ್ಲೇಟ್. ಇಲ್ಲಿ 2 ಟರ್ಮ್ ನ ಹೇಳ್ತಾ ಇದೀನಿ ನಾನು. ಒನ್ ಇಸ್ ಫಾಯಿಲ್, ಅನದರ್ ಇಸ್ ಪ್ಲೇಟ್. ಫಾಯಿಲ್ ಅಂತ ಅಂದ್ರೆ ಯಾವ್ದಕ್ಕೆ ಹೇಳ್ತೀವಿ ಅಂತಂದ್ರೆ ಇಫ್ ದಿ ಥಿಕ್ನೆಸ್ ಆಫ್ ಶೀಟ್ ಇಸ್ ಲೆಸ್ ಅದಕ್ಕೆ ನಾವು ಫಾಯಿಲ್ ಅಂತ ಹೇಳ್ತೀವಿ. ಇಫ್ ದಿ ಥಿಕ್ನೆಸ್ ಆಫ್ ಶೀಟ್ ಇಸ್ ಹೈ ದಟ್ ಇಸ್ ಕಾಲ್ಡ್ ಆಸ್ ಪ್ಲೇಟ್. ಓಕೆ. ದೆನ್ ಥಿಕ್ನೆಸ್ ಆಫ್ ಶೀಟ್ ಈಸ್ ರೆಫರ್ಡ್ ಬೈ ಟರ್ಮ್ ದಟ್ ಈಸ್ ಗೇಜ್. ನಾವು ಶೀಟ್ ಥಿಕ್ನೆಸ್ ಅನ್ನ ಒಂದು ಟರ್ಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಗೇಜ್ ಅಂತ ಹೇಳ್ತಾ ಇದ್ದೀನಿ. ಗೇಜ್ ಅಂತ ಅಂದ್ರೆ ಅದನ್ನ ಏನ ರೆಪ್ರೆಸೆಂಟ್ ಮಾಡುತ್ತೆ ಆ ಗೇಜ್ ಅನ್ನೋ ವರ್ಡ್ ಅಂತ ಅಂದ್ರೆ ಶೀಟ್ ಥಿಕ್ನೆಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ. ಗ್ರೇಟರ್ ದಿ ಗೇಜ್ ನಂಬರ್, ಥಿನ್ನರ್ ದಿ ಶೀಟ್ ಆಫ್ ಮೆಟಲ್. ಆ ಶೀಟ್ ಗೇಜ್ ಜಾಸ್ತಿ ಇತ್ತು ಅಂತಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಶೀಟ್ ಮೆಟಲ್ ಥಿಕ್ನೆಸ್ ಕಡಿಮೆ ಇದೆ ಅಂತ, ಅಂದ್ರೆ ವೈಸ್ ವರ್ಷ ಆಗುತ್ತೆ. ಅಂತ ಅಂದ್ರೆ ಗೇಜ್ ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋದಂಗೆ ಶೀಟ್ ಮೆಟಲ್ ಥಿಕ್ನೆಸ್ ಕಡಿಮೆ ಆಗುತ್ತೆ. ಅಂತ ಅಂದ್ರೆ ಗೇಜ್ ನಂಬರ್ ಜಾಸ್ತಿ ಇದೆ ಅಂದ್ರೆ ಅದರ ಅರ್ಥ ಶೀಟ್ ಮೆಟಲ್ ಥಿಕ್ನೆಸ್ ಕಡಿಮೆ ಇದೆ ಅಂತ ಬರುತ್ತೆ. ಓಕೆ. ದೆನ್ ಶೀಟ್ ಮೆಟಲ್ ಕ್ಯಾನ್ ಬಿ ಕಟ್ ಆರ್ ಬೆಂಡ್ ಅಂಡ್ ಸ್ಟ್ರೆಚ್ಡ್ ಇಂಟು ಎನಿ ಶೇಪ್. ನಾವು ಶೀಟ್ ಮೆಟಲ್ ನ ಹೇಗ್ ಬೇಕಾದ್ರೂ ಕಟ್ ಮಾಡ್ಬೋದು, ಮತ್ತೆ ಬೇಕಾದ್ರೂ ಬೆಂಡ್ ಕೂಡ ಮಾಡ್ಬೋದು, ಮತ್ತೆ ಅದ್ರ ಜೊತೆಗೆ ಸ್ಟ್ರೆಚ್ ಕೂಡ ಮಾಡ್ಬೋದು. ಎನಿ ಶೇಪ್, ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡಿ. ದಟ್ ಇಸ್ ದಿ ಮೇನ್ ಅಡ್ವಾಂಟೇಜಸ್ ಆಫ್ ಶೀಟ್ ಮೆಟಲ್ ವರ್ಕ್. ಓಕೆ. ದೆನ್ 2 types of operations are performed here. One is forming operation and another one is cutting operations. What is forming? Forming means without removing any materials we can get the required shape. ಅಂತಂದ್ರೆ ಯಾವುದೇ ಮೆಟೀರಿಯಲ್ ನ ರಿಮೂವ್ ಮಾಡ್ದಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನ ಪಡ್ಕೋಬಹುದು. ದಟ್ ಇಸ್ ಫಾರ್ಮಿಂಗ್. ಅಲ್ಲಿ ಯಾವುದೇ ರೀತಿಯಂತ ಮೆಟೀರಿಯಲ್ ವೇಸ್ಟೇಜ್ ಆಗಲ್ಲ. ದೆನ್ ಕಮ್ ಟು ಕಟಿಂಗ್ ಆಪರೇಷನ್ ಬನ್ನಿ. ಕಟಿಂಗ್ ಆಪರೇಷನ್ ಅಂತಂದ್ರೆ ಅಲ್ಲಿ ನಾವು ಮೆಟಲ್ ನ ರಿಮೂವ್ ಮಾಡ್ತೀವಿ. ಅಂದ್ರೆ ಕಟಿಂಗ್ ಅಂತ ಗೊತ್ತಿದೆ, ಅಂದ್ರೆ ಮೆಟಲ್ ನ ಕಟ್ ಮಾಡಿ ನಾವು ನಮ್ಗೆ ಯಾವ ಶೇಪ್ ಬೇಕಿಗೆ ಆ ಶೇಪಿಗೆ ಕನ್ವರ್ಟ್ ಮಾಡ್ಕೋತೀವಿ. ಅಂತಂದ್ರೆ ಅಲ್ಲಿ ಪಾಸಿಬಿಲಿಟಿ ಆಫ್ ವೇಸ್ಟೇಜ್ ಆಫ್ ಮೆಟೀರಿಯಲ್, ಅಂದ್ರೆ ಮೆಟೀರಿಯಲ್ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಫೈನಲಿ ಶೀಟ್ ಮೆಟಲ್ ಅಂತಂದ್ರೆ ಅಂದ್ರೆ ಇಟ್ ಇಸ್ ಎ ಸಿಂಪಲ್ ಮೆಟಲ್ ವಿ ಕ್ಯಾನ್ ಕನ್ವರ್ಟ್ ಇಂಟು ಫ್ಲಾಟ್ ಪೀಸಸ್. ಮೆಟೀರಿಯಲ್ ಥಿಕ್ನೆಸ್ ಇಸ್ ರೇಂಜ್ ಬಿಟ್ವೀನ್ 0.15 mm and 6.35 mm. Okay. Then this is about sheet metal operations. In sheet metal work we are performing different operations. In that first one is cleaning operation, then measuring, then marking, laying out and cutting, and shearing, and forming, edge forming, then joint making, then bending operations we can do, drawing, then soldering operations, then circle cutting, then machine shearing, then
piercing, then blanking. These are the operations we are performing in the sheet metal work. Okay. But this is about sheet metal operations. But ನಾನು ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ಹೇಳ್ದಂಗೆ ಇಲ್ಲಿ ತುಂಬಾ ಆಪರೇಷನ್ಸ್ ನಾವು ಕ್ಯಾರಿ ಮಾಡ್ತೀವಿ ಶೀಟ್ ಮೆಟಲ್ ವರ್ಕ್ ಅಲ್ಲಿ. ಬಟ್ ಮೇನ್ಲಿ 4 ಆಪರೇಷನ್ಸ್ ಇಲ್ಲಿ ಇಂಪಾರ್ಟೆಂಟ್. ಯಾವುದು ಆ 4 ಆಪರೇಷನ್ಸ್ ಅಂತ ಅಂದ್ರೆ, ಫಸ್ಟ್ ಈಸ್ ಮೆಜರಿಂಗ್ ಅಂಡ್ ಮಾರ್ಕಿಂಗ್. ಫಸ್ಟ್ ನಾವು ಶೀಟ್ ಮೆಟಲ್ ಮಾಡ್ಬೇಕಾದ್ರೆ ಮಾಡೋದು ಫಸ್ಟ್ ಏನ್ ಮಾಡ್ತೀವಿ ಆಪರೇಷನ್ ಅಂದ್ರೆ ಮೆಜರಿಂಗ್ ಮತ್ತೆ ಮಾರ್ಕಿಂಗ್ ಮಾಡ್ತೀವಿ. ಮೆಜರಿಂಗ್ ಅಂತ ಅಂದ್ರೆ ಸೈಜಸ್ ಆರ್ ಮಾರ್ಕ್ಡ್ ಆನ್ ಲಾರ್ಜ್ ಶೀಟ್. ಅಂತಂದ್ರೆ ನಮ್ಗೆ ಈಗ ಏನೋ ಒಂದು ಫನಲ್ ಅಥವಾ ಟ್ರೇ ಮಾಡ್ಬೇಕು, ಅದಕ್ಕೆ ಇಷ್ಟು ಸೈಜ್ದೇ ಮಾಡ್ಬೇಕು ಅಂತ ಇರುತ್ತೆ. ಆ ಸೈಜ್ ಏನಿದೆ ಆ ಸೈಜ್ಗೆ ಏನ್ ಮಾಡ್ತೀವಿ ನಾವು ಮೊದಲು ಶೀಟ್ ಮೇಲೆ ಮಾರ್ಕ್ ಮಾಡ್ಕೋತೀವಿ. ದಟ್ ಈಸ್ ಕಾಲ್ಡ್ ಮಾರ್ಕಿಂಗ್ ಅಂತ ಹೇಳ್ತೀವಿ. ಆ ಮಾರ್ಕಿಂಗ್ ಮಾಡೋಕ್ಕಿಂತ ಮೊದಲು ಬೈ ಯೂಸಿಂಗ್ ಸಮ್ ಮೆಜರಿಂಗ್ ಟೂಲ್ಸ್ ನಾವೇನ್ ಮಾಡ್ತೀವಿ ಅದನ್ನ ಮೆಜರ್ ಕೂಡ ಮಾಡ್ತೀವಿ. ಇಲ್ಲಿ ಮಾರ್ಕಿಂಗ್ ಟೂಲ್ಸ್ ಯಾವ್ದು ಯೂಸ್ ಮಾಡ್ತೀವಿ, ಸ್ಕ್ರಬ್ಬರ್ ನ ನಾವಿಲ್ಲಿ ಯೂಸ್ ಮಾಡ್ತೀವಿ ಮಾರ್ಕಿಂಗ್ ಟೂಲ್ ಆಗಿ. ಇಟ್ ಇಸ್ ಲೈಕ್ ಎ ಪೆನ್ಸಿಲ್. ಮಾರ್ಕ್ ಅಂದ್ರೆ ಸ್ಕ್ರಬ್ಬರ್ ಅನ್ನೋ ಒಂದು ಟೂಲ್ ಇದೆ, ದಟ್ ಈಸ್ ವಿ ಆರ್ ಯೂಸಿಂಗ್ ಹಿಯರ್. ಫಸ್ಟ್ ಆಪರೇಷನ್ ಶೀಟ್ ಮೆಟಲ್ ಅಲ್ಲಿ ನಾವು ಮೆಜರಿಂಗ್ ಅಂಡ್ ಮಾರ್ಕಿಂಗ್. ನಮ್ಗೆ ಯಾವ ಶೇಪಿಗೆ ಬೇಕು ಅಥವಾ ಯಾವ ಸೈಜ್ ಬೇಕು ಆ ಸೈಜ್ ಅನ್ನ ನಾವು ಆ ಶೀಟ್ ಮೇಲೆ ಮಾರ್ಕ್ ಮಾಡ್ಕೋತೀವಿ. ದೆನ್ ಕಟ್ ಇನ್ ಟು ದಿ ಸ್ಮಾಲ್ ಪೀಸಸ್. ಓಕೆ, ದಟ್ ಈಸ್ ದಿ ಫಸ್ಟ್ ಆಪರೇಷನ್ ವಿ ಆರ್ ಪರ್ಫಾರ್ಮಿಂಗ್ ಹಿಯರ್. ಫಸ್ಟ್ ಏನ್ ಮಾಡ್ತೀವಿ, ಮೆಜರಿಂಗ್ ಅಂಡ್ ಮಾರ್ಕಿಂಗ್ ಮಾಡ್ಕೋತೀವಿ. ಆಫ್ಟರ್ ಮೆಜರಿಂಗ್ ಅಂಡ್ ಮಾರ್ಕಿಂಗ್, ನೆಕ್ಸ್ಟ್ ಆಪರೇಷನ್ ಈಸ್ ಡೆವಲಪ್ಮೆಂಟ್ ಆಫ್ ಸರ್ಫೇಸ್. ಡೆವಲಪ್ಮೆಂಟ್ ಆಫ್ ಸರ್ಫೇಸ್ ಮೀನ್ಸ್ ಇಟ್ ಈಸ್ ದಿ unrolling and unfolding of surface of the object in a plane. ಅಂತಂದ್ರೆ ಈಗ ನಾವು ಫನಲ್ ನ ಫೋಲ್ಡ್ ಮಾಡ್ತೀವಲ್ವಾ, ಮಾಡಿ ಅದನ್ನ ಫೋಲ್ಡ್ ಯಾವುದೇ ರೀತಿಯಂತ ಫೋಲ್ಡ್ ಮಾಡಿರಲ್ಲ, ಯಾವುದೇ ರೀತಿಯಂತ ರೋಲಿಂಗ್ ಮಾಡಿರಲ್ಲ ಅಲ್ಲಿ. ದಟ್ ಈಸ್ ಅನ್ರೋಲಿಂಗ್ ಅಂಡ್ ಅನ್ಫೋಲ್ಡಿಂಗ್ ಆಫ್ ಆಬ್ಜೆಕ್ಟ್ಸ್. ಅದು ಸರ್ಫೇಸ್. ಆ ಒಂದು ಆಬ್ಜೆಕ್ಟ್ ಅನ್ಫೋಲ್ಡಿಂಗ್ ಮತ್ತೆ ಅನ್ರೋಲಿಂಗ್ ಸರ್ಫೇಸ್ ಅನ್ನ ನಾವು ಡೆವಲಪ್ ಮಾಡಬೇಕು. ಓಕೆ, ದಟ್ ಈಸ್ ಕಾಲ್ಡ್ ಡೆವಲಪ್ಮೆಂಟ್ ಆಫ್ ಸರ್ಫೇಸ್. ವಿ ಆರ್ ಆಲ್ಸೋ ಕಾಲ್ ಇಟ್ ಆಸ್ ಲೇಯಿಂಗ್ ಔಟ್ ಅಂತಾನು ಕೂಡ ಕರಿತೀವಿ ನಾವಿಲ್ಲಿ. ಓಕೆ, ಯಾವಾಗ ಡೆವಲಪ್ಮೆಂಟ್ ಆಫ್ ಸರ್ಫೇಸ್ ಮಾಡ್ತೀವಿ ಅವಾಗ ವಿ ಆರ್ ಪ್ರೊವೈಡಿಂಗ್ ಸಮ್ ಅಲೋಯನ್ಸಸ್ ಫಾರ್ ಓವರ್ಲ್ಯಾಪಿಂಗ್ ಅಂಡ್ ಬೆಂಡಿಂಗ್ ಅಂಡ್ ಹ್ಯಾಮರಿಂಗ್. ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಇದನ್ನು ಕೂಡ ಕನ್ಸಿಡರ್ ಮಾಡ್ಬೇಕು ನಾವು. ಏನನ್ನ ಅಲೋಯನ್ಸ್ ನ ಪ್ರೊವೈಡ್ ಮಾಡ್ಬೇಕು. ಅಲೋಯನ್ಸ್ ಮೀನ್ಸ್ ಎಕ್ಸ್ಟ್ರಾ ಡೈಮೆನ್ಷನ್ ಅಂತ ಕರಿತೀವಿ. ಏನಕ್ಕೆ ಬೇಕಾಗತ್ತಾ ಎಕ್ಸ್ಟ್ರಾ ಡೈಮೆನ್ಷನ್ ಅಂತ ಅಂದ್ರೆ ಫಾರ್ ಓವರ್ಲ್ಯಾಪಿಂಗ್ ಆರ್ ಬೆಂಡಿಂಗ್ ಇರ್ಬೋದು ಅಥವಾ ಹ್ಯಾಮರಿಂಗ್ ಮಾಡಕ್ ಇರ್ಬೋದು. ಇದೆಲ್ಲದನ್ನು ನಾವು ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲೇನೆ ಡಿಸೈಡ್ ಮಾಡ್ಕೋಬೇಕು. ಅಲೋಯನ್ಸ್ ನ ಪ್ರೊವೈಡ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಡೆವಲಪ್ಮೆಂಟ್ ಆಫ್ ಸರ್ಫೇಸ್. ದಟ್ ಈಸ್ ದಿ ಸೆಕೆಂಡ್ ಆಪರೇಷನ್ಸ್ ಇನ್ ಶೀಟ್ ಮೆಟಲ್ ಪ್ರೋಸೆಸ್. ಓಕೆ, ಆಫ್ಟರ್ ದಟ್ ಥರ್ಡ್ ಆಪರೇಷನ್ ಇಸ್ ಕಟಿಂಗ್ ಅಂಡ್ ಶೇರಿಂಗ್. ಈಗ ಡೆವಲಪ್ಮೆಂಟ್ ಆಫ್ ಸರ್ಫೇಸ್ ಆಯ್ತು. ಡೆವಲಪ್ಮೆಂಟ್ ಅಲ್ಲಿ ನಾವೇನ್ ಮಾಡಿದೀವಿ, ಸರ್ಫೇಸ್ ಡೆವಲಪ್ ಮಾಡಿದೀವಿ. ಅದಾದ್ಮೇಲೆ ಏನ್ ಮಾಡ್ಬೇಕು, ಅಕಾರ್ಡಿಂಗ್ ಟು ದಿ ಸೈಜ್, ಅಕಾರ್ಡಿಂಗ್ ಟು ದಿ ಮೆಜರ್ಮೆಂಟ್ ಅಂಡ್ ಮಾರ್ಕಿಂಗ್, ಕಟಿಂಗ್ ದಿ ಶೀಟ್. Okay, it means the term shearing stands for cutting of sheet metal. Development of surface ಅಂದ್ರೆ ಏನ್ ಮಾಡ್ಬೇಕು, ಶೀಟ್ ನ ಕಟ್ ಮಾಡ್ಬೇಕು ಬೈ ಯೂಸಿಂಗ್ ಕಟಿಂಗ್ ಟೂಲ್ಸ್. ಓಕೆ, ಲಾಸ್ಟ್ ಆಫ್ಟರ್ ಕಟಿಂಗ್ ಆದ್ಮೇಲೆ ಅಂಡ್ ಫಾರ್ಮಿಂಗ್ ಅಂತ ಹೇಳ್ತಾ ಇದೀವಿ. ಏನು ಅಂತಂದ್ರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಶೇಪಿಂಗ್ ಬೆಂಡಿಂಗ್ ಆಫ್ ಶೀಟ್ ಮೆಟಲ್ ಇನ್ 3 dimension in order to give the desired shape and size of final product. ಕಟ್ ಆದ್ಮೇಲೆ ನಾವು ಅದನ್ನ ಇವನ್ ಬೆಂಡ್ ಮಾಡ್ಬೋದು. ಫೈನಲಿ ನಮ್ಗೆ 3 dimension ಬೇಕು ಅಂತಾರೆ. ಆಕ್ಚುಲಿ ನಾವ್ ಏನ್ ಬೇಕು, ಈಗ ಫನಲ್ ಬೇಕು ಅನ್ಕೊಳ್ಳಿ, ಆ ಫನಲ್ಗೆ ಯಾವ ತರ ಶೇಪ್ ಬೇಕು ಆ ಶೇಪಿಗೆ ನಾವು ಅದನ್ನ ಬೆಂಡ್ ಮಾಡ್ಕೋಬೇಕು ಶೀಟ್ ನ. ಓಕೆ, ಟು ಗಿವ್ ದಿ ಡಿಸೈರ್ಡ್ ಶೇಪ್ ಅಂಡ್ ಸೈಜ್ ಆಫ್ ಫೈನಲ್ ಪ್ರಾಡಕ್ಟ್. ದಟ್ ಈಸ್ ಅಂಡ್ ಫಾರ್ಮಿಂಗ್ ಅಂತ ಕರಿತೀವಿ ನಾವಿಲ್ಲಿ. ಓಕೆ, ದೀಸ್ ಆರ್ ದಿ 4 main operations in sheet metal work. First is measuring and marking, then development of surface, then cutting and shearing, then and forming. Okay, then this is about materials used in sheet metal work. Where in sheet metal we are using 3 main metals, that is black iron sheet, galvanized iron, then stainless steel. Black iron sheet is probably cheapest one. Okay, it is used in sheet metal work. Compared to other materials, it is low cost. It is bluish in color. ಯಾವ ಕಲರ್ ಇರುತ್ತೆ ಅದು ಅಂತಂದ್ರೆ ಬ್ಲೂಯಿಶ್ ಬ್ಲಾಕ್ ಕಲರ್ ಇರುತ್ತೆ. ಇಟ್ ಈಸ್ ಯೂಸ್ಡ್ ಇನ್ ಅನ್ಕೋಟೆಡ್ ಶೀಟ್ ಅಂತ. ಇದರಲ್ಲಿ ಯಾವುದೇ ರೀತಿಯಾದಂತ ಕೋಟಿಂಗ್ ಮಾಡಿರಲ್ಲ ನಾವು ಈ ಶೀಟ್ ಮೇಲೆ, ಯಾವ್ದ್ರ ಮೇಲೆ, ಬ್ಲಾಕ್ ಐರನ್ ಶೀಟ್ ಮೇಲೆ. ಇಟ್ ಈಸ್ ಎ ಅನ್ಕೋಟೆಡ್ ಶೀಟ್. ಓಕೆ, ದೆನ್ ಸೆಕೆಂಡ್ ಶೀಟ್ ಮೆಟೀರಿಯಲ್ ಈಸ್ ಗ್ಯಾಲ್ವನೈಸ್ಡ್ ಐರನ್. ದಟ್ ಈಸ್ ವಿ ಕಾಲ್ ಇಟ್ ಆಸ್ GI ಅಂತ ಕರಿತೀವಿ ಸಾಮಾನ್ಯವಾಗಿ. GI ಮೀನ್ಸ್ ಗ್ಯಾಲ್ವನೈಸ್ಡ್ ಐರನ್. It is a soft steel coated with
zinc. Okay, galvanized iron, and it is popularly known as GA anta kariತೀವಿ ನಾವು short form ಅಲ್ಲಿ. It is a soft steel and it is coated with molten zinc. But ನಾನು ಹೇಳಿದೆ black iron sheet is uncoated sheet. But galvanized iron ನಾವು molten zinc ಇಂದ coat ಮಾಡಿರ್ತೀವಿ. Okay, it is a soft steel. Then third metal is stainless steel. It is an alloy of nickel and chromium and small percentage of other metal. Alloy means it is a combination of nickel and chromium. Nickel and chromium ಜೊತೆಗೆ ಬೇರೆ ಮೆಟೀರಿಯಲ್ಸ್ ಕೂಡ ಸ್ಮಾಲ್ ಪರ್ಸೆಂಟೇಜ್ ಅಲ್ಲಿ ಆಡ್ ಮಾಡಿರ್ತಾರೆ. ಅಂತ it is a combination of nickel, chromium and other materials also. Okay, we are using these three metals in sheet metal work. One is black iron sheet, second is galvanized iron, third one is stainless steel. Okay, then this is about sheet metal hand tools. ಈಗ ನಾನು previous ಹೇಳ್ದಂಗೆ for cutting ಗೆ we are using some tools, for measuring we are using different tools, for supporting tools we are using different tools. Okay, what are the tools are used in sheet metal means in hand, that is hand shears, we are calling this one as snips ಅಂತ ಹೇಳ್ತೀವಿ. ಅಂತ it is a cutting tool. hand snips ಅಂತ ಏನ್ ಹೇಳ್ತಾ ಇದೀನಿ ನಾನು, that is a cutting tool. ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಅಂತಂದ್ರೆ ಯೂಸ್ ಟು ಕಟ್ ಥಿನ್ ಸಾಫ್ಟ್ ಮೆಟಲ್ ಶೀಟ್ ಆಫ್ 2 gauge. ಅಂದ್ರೆ ಶೀಟ್ ಮೆಟಲ್ ಥಿಕ್ನೆಸ್ ಎಷ್ಟಿರುತ್ತೆ, 2 gauge ಇರುತ್ತಲ್ವಾ, ಆ ಅಷ್ಟು ಸೈಜ್ ಇರುವಂತ ಶೀಟ್ ಅನ್ನ ನಾವಿಲ್ಲಿ ಹ್ಯಾಂಡ್ ಶಿಯರ್ಸ್ ನ ಯೂಸ್ ಮಾಡಿ ಕಟ್ ಮಾಡ್ತೀವಿ. ಅಂದ್ರೆ ಹ್ಯಾಂಡ್ ಶಿಯರ್ ಇಸ್ ಎ ಟೂಲ್ ಯೂಸ್ಡ್ ಟು ಕಟ್ ಥಿನ್ ಸಾಫ್ಟ್ ಮೆಟಲ್. ಓಕೆ, then different types of hand shears are there. Okay, there are mainly 3 types of hand shears are there. One is straight hand shear. See this one, in this figure it is a straight hand shear. It is used for cutting purpose. I already told shears means it is a cutting tool. Okay, straight hand shear is used for making straight cuts and trimming away extra metal. ಅಂತಾನೆ ನಾವಿಲ್ಲಿ ಸ್ಟ್ರೈಟ್ ಹ್ಯಾಂಡ್ ಶಿಯರ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಸ್ಟ್ರೈಟ್ ಕಟ್ ಮಾತ್ರ, ಅಂದ್ರೆ ಇದ್ರಲ್ಲಿ ನಾವು ಕರ್ವ್ನೆಲ್ಲ ಕಟ್ ಮಾಡ್ಲಿಕ್ಕೆ ಆಗಲ್ಲ, ಓನ್ಲಿ ಫಾರ್ ಸ್ಟ್ರೈಟ್ ಕಟ್. ಮತ್ತೆ ಅನ್ವಾಂಟೆಡ್ ಮೆಟೀರಿಯಲ್ ಎಕ್ಸ್ಟ್ರಾ ಮೆಟೀರಿಯಲ್ಸ್ ಏನಿದೆ ಅದನ್ನು ಕೂಡ ನಾವಿಲ್ಲಿ ಟ್ರಿಮ್ಮಿಂಗ್ ಮಾಡಬಹುದು ಬೈ ಯೂಸಿಂಗ್ ಸ್ಟ್ರೈಟ್ ಹ್ಯಾಂಡ್ ಶಿಯರ್. ಓಕೆ, ದೆನ್ ಸೆಕೆಂಡ್ ಟೈಪ್ಸ್ ಆಫ್ ಶಿಯರ್ ಈಸ್ ಯೂನಿವರ್ಸಲ್ ಶಿಯರ್. ಇಟ್ ಮೀನ್ಸ್ these blades are designed for second shear, universal shear. It blades are designed for universal cutting, straight line, and by using universal shear tool we can cut internal and external contours. Okay, this figure shows the universal shear. Okay, then curved hand shear, it is used for cutting circular and irregular curved shape ranging from 20 to 35 centimeter. ಅಂತಂದ್ರೆ ನಾವು ಇದು ಸರ್ಕ್ಯುಲರ್ ಮತ್ತೆ ಇರ್ರೆಗ್ಯುಲರ್ ಶೇಪ್ ನ ಕಟ್ ಮಾಡಬೇಕು ಅಂತಂದ್ರೆ we are using curved hand shear here. This figure shows the curved hand shear. Okay, this one is hammer. This is the another hand tools used in sheet metal work. We are using different hammers for forming shapes. Okay, hammers are classified by their weight and type of head. And then ನಾವು hammers ನ classify ಮಾಡ್ತೀವಿ depending on their weight ಮತ್ತೆ type of head ಮೇಲೆ. Okay, in types of hammers, first one is riveting hammer. It is used for riveting purpose. Okay, then second type of hammer is setting hammer. By using setting hammer we can set down the edge. Example, in making double seam we can set the edge of the seam by using setting hammer. Okay, third hammer is rising hammer. The use of rising hammer is to form a flat sheet of metal into a curved shape. ಅಂತಂದ್ರೆ ರೈಸಿಂಗ್ ಹ್ಯಾಮರ್ ನ ಯೂಸ್ ಮಾಡಿ ನಾವು ಫ್ಲಾಟ್ ಶೀಟ್ ನ ಕರ್ವ್ಡ್ ಶೇಪ್ ಗೆ ಕನ್ವರ್ಟ್ ಮಾಡಬಹುದು.
Okay. Then next sheet metal hand tool is mallet. It is used for bending and folding work. ಅಂತಂದ್ರೆ ನಾವು ಮ್ಯಾಲೆಟ್ ನ ಯೂಸ್ ಮಾಡಿ ವರ್ಕ್ ನ ಬೆಂಡ್ ಕೂಡ ಮತ್ತೆ ಫೋಲ್ಡ್ ಕೂಡ ಮಾಡಬಹುದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಾಫ್ಟ್ ಹ್ಯಾಮರ್ ಅಂಡ್ ಇಟ್ ಈಸ್ ಮೇಡ್ ಫ್ರಮ್ ಹಾರ್ಡ್ ವುಡ್. ಯಾವ ಮೆಟಲ್ ಇಂದ ನಾವು ಮಾಡಿದೀವಿ ಅಂತ ಇದನ್ನ ಹಾರ್ಡ್ ವುಡ್ ಇಂದ ಮಾಡಿರ್ತಾರೆ ಅದನ್ನ ಮ್ಯಾಲೆಟ್ ನ. ಓಕೆ, ನೆಕ್ಸ್ಟ್ ಹ್ಯಾಂಡ್ ಟೂಲ್ ಇಸ್ ಸ್ಟೇಕ್ಸ್. ಇಟ್ ಈಸ್ ಎ supporting tool, nothing but anvils, which is used for supporting the workpiece to form or to bend or sim or rivet sheet metal objects. ಅಂತಂದ್ರೆ ನಾವಿಲ್ಲಿ ಸ್ಟೇಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಸಪೋರ್ಟಿಂಗ್ ಟೂಲ್ ಆಗಿ ಯೂಸ್ ಮಾಡ್ತಿದೀವಿ. ಏನಕ್ಕೆ ಅಂದ್ರೆ ಆಬ್ಜೆಕ್ಟ್ಸ್ ನ ಬೆಂಡ್ ಮಾಡಕ್ಕಿರ್ಬೋದು ಅಥವಾ ಫಾರ್ಮ್ ಶೇಪ್ ನ ಚೇಂಜ್ ಮಾಡಕ್ಕಿರ್ಬೋದು ಅಥವಾ ಸಿಮ್ ಮಾಡಕ್ಕಿರ್ಬೋದು. ವಿ ಆರ್ ಯೂಸಿಂಗ್ ಸ್ಟೇಕ್ಸ್ ಹಿಯರ್. Then next sheet metal hand tool is center punch. To make a small indentation in sheet metal, we are using center punch. ಅಂತಂದ್ರೆ ನಾವು ಈಗ ಶೀಟ್ ಮೆಟಲ್ ಅಲ್ಲಿ ಒಂದು ಹೋಲ್ ಮಾಡ್ಬೇಕು ಅಂತ ಇರುತ್ತೆ, ಸೆಂಟರ್ ಹೋಲ್. ಅವಾಗ ನಾವು ಯಾವ ಟೂಲ್ ನ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಸೆಂಟರ್ ಪಂಚ್ ನ ಯೂಸ್ ಮಾಡಿ ನಾವು ಹೋಲ್ ನ ಮಾಡ್ತೀವಿ ಶೀಟ್ ಮೇಲೆ. ಓಕೆ, ದೀಸ್ ಆರ್ ದಿ ಟೂಲ್ಸ್ ಯೂಸ್ಡ್ ಇನ್ ಶೀಟ್ ಮೆಟಲ್ಸ್. ಓಕೆ, ದೆನ್ ಕಮ್ ಟು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಶೀಟ್ ಮೆಟಲ್ ಆಪರೇಷನ್ಸ್. Sheet metal operations having different advantages. First advantage is it is light in weight. ಅಂತಂದ್ರೆ ಇದು weight sheet metal weight ಕಡಿಮೆ ಇರೋದ್ರಿಂದ we can use in different applications. ಅಂತಂದ್ರೆ ಈಗ ಬಸ್ ಬಾಡಿ ಬಿಲ್ಡಿಂಗ್ ಅಲ್ಲಿ ನಾವು ಶೀಟ್ ಮೆಟಲ್ ಯೂಸ್ ಮಾಡ್ತಿದೀವಿ. ಯಾಕೆ ಅಂತ ಅಂದ್ರೆ ಅದು ಲೈಟ್ weight ಇರೋದ್ರಿಂದ. ಮತ್ತೆ ಏರ್ ಕ್ರಾಫ್ಟ್ ಅಲ್ಲಿ ಯೂಸ್ ಮಾಡ್ತಿದೀವಿ, ಏರ್ ಕ್ರಾಫ್ಟ್ ಬಾಡೀಸ್ ಅಲ್ಲಿ, ಯಾಕೆಂದ್ರೆ ಇಟ್ ಇಸ್ ಲೈಟ್ ಇನ್ weight. Then second advantage is high dimensional accuracy. ಅಂತಂದ್ರೆ ನಾವು ಶೀಟ್ ಮೆಟಲ್ ನ ಯೂಸ್ ಮಾಡಿ ಯಾವ್ದೆಲ್ಲ ಐಟಮ್ ನ ಮಾಡ್ತೀವಿ ಅದನ್ನೆಲ್ಲ ಅಕ್ಯುರಸಿ ಏನಿರುತ್ತೆ ಅಂದ್ರೆ ಹೈ ಡೈಮೆನ್ಷನಲ್ ಅಕ್ಯುರಸಿ ಇರುತ್ತೆ. ವಿ ಕ್ಯಾನ್ ಒಬ್ಟೈನ್ ದಿ ಹೈ ಡೈಮೆನ್ಷನಲ್ ಅಕ್ಯುರಸಿ ಇನ್ ಶೀಟ್ ಮೆಟಲ್ ಆಪರೇಷನ್ಸ್. ಓಕೆ, ದೆನ್ ಥರ್ಡ್ ಅಡ್ವಾಂಟೇಜ್ ಇಸ್ ವಿ ಕ್ಯಾನ್ ಗೆಟ್ ಹೈ ಸರ್ಫೇಸ್ ಫಿನಿಶ್. ಅಂದ್ರೆ ನಾವು ಯಾವ ಒಂದು ಐಟಮ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇನ್ ಶೀಟ್ ಮೆಟಲ್ ಆಪರೇಷನ್ ಅಲ್ಲಿ ಆ ಐಟಮ್ ಸರ್ಫೇಸ್ ಫಿನಿಶ್ ಏನಿರುತ್ತೆ ಹೈ ಇರುತ್ತೆ. ವಿ ಕ್ಯಾನ್ ಗೆಟ್ ದಿ ಹೈ ಸರ್ಫೇಸ್ ಫಿನಿಶ್ ಇನ್ ಶೀಟ್ ಮೆಟಲ್ ಆಪರೇಷನ್ಸ್. ಓಕೆ, ಇನ್ ಪ್ರೋಸೆಸ್ ಕ್ಯಾನ್ ಬಿ ಆಟೋಮೇಟೆಡ್ ಇನ್ಸ್ ಪ್ರೊಡಕ್ಷನ್ ರೇಟ್ ಇಸ್ ಹೈ. ಅಂತಂದ್ರೆ ನಾವು ಶೀಟ್ ಮೆಟಲ್ ನ ಯೂಸ್ ಮಾಡಿ ಪ್ರೊಡಕ್ಷನ್ ಮಾಡುವಂತ ರೇಟ್ ಏನಿದೆ ಇದು ಹೈ ಇರೋದ್ರಿಂದ ನಾವು ಈ ಪ್ರೋಸೆಸ್ ನ ಯಾವ್ದನ್ನ ಶೀಟ್ ಮೆಟಲ್ ಪ್ರೋಸೆಸ್ ನ ನಾವು ಆಟೋಮೇಟ್ ಮಾಡಬಹುದು. ಆಟೋಮೇಟೆಡ್ ಅಂತ ಅಂದ್ರೆ ಮ್ಯಾನ್ಯುಯಲ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ ಆಟೋಮೇಟೆಡ್ ಅಂತಂದ್ರೆ. ಓಕೆ, ಇಟ್ ಡಸ್ ನಾಟ್ ರಿಕ್ವೈರ್ ಸ್ಕಿಲ್ಡ್ ಲೇಬರ್. ಅಂತಂದ್ರೆ ತುಂಬಾ ಸ್ಕಿಲ್ ನೆಸಿಟಿ ಏನಿಲ್ಲ. ಜನರಲಿ ಈಗ ಕೆಲವೊಂದು ನಾಲೆಡ್ಜ್ ಇಳ್ಕೊತಿದ್ರೆ ಸಾಕು ಅವರಿಗೆ ಶೀಟ್ ಮೆಟಲ್ ಆಪರೇಷನ್ ಮಾಡಬೇಕು ಅಂತಂದ್ರೆ. ಓಕೆ, then some disadvantages are there. Components are weak. In advantages ಅಲ್ಲಿ ಹೇಳಿದೆ ನಾನು ಶೀಟ್ ಮೆಟಲ್ ಲೈಟ್ ಇರುತ್ತೆ weight ಅಂತ, ಅದೇ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ. ಯಾಕೆ ಅಂತಂದ್ರೆ ಲೈಟ್ weight ಇರೋದ್ರಿಂದ ಮತ್ತೆ ಅದು ಸ್ಟ್ರೆಂತ್ ಇರಲ್ಲ. ಓಕೆ, ಅದಕ್ಕೆ ಏನು ಕಾಂಪೋನೆಂಟ್ಸ್ ಆರ್ ವೀಕ್ ಇರುತ್ತೆ. ಓಕೆ, ದೆನ್ ದೇರ್ ಇಸ್ ಲಿಮಿಟೇಷನ್ ಆನ್ ಶೀಟ್ ಟು ಬಿ ಪ್ರೊಸೆಸ್ಡ್. ಅಂತ ಅಂದ್ರೆ ನಾವು ಎಲ್ಲಾ ಟೈಪ್ ಆಫ್ ಶೀಟ್ ಅನ್ನು ಕೂಡ ಇಲ್ಲಿ ಶೀಟ್ ಮೆಟಲ್ ವರ್ಕಿಗೆ ಯೂಸ್ ಮಾಡಕ್ಕಾಗಲ್ಲ. ದೇರ್ ಇಸ್ ಸಮ್ ಲಿಮಿಟೇಷನ್. ಅಂದ್ರೆ ಇಷ್ಟು ಥಿಕ್ನೆಸ್ ಶೀಟ್ ಅನ್ನು ಮಾತ್ರ ನಾವಿಲ್ಲಿ ಯೂಸ್ ಮಾಡಬಹುದು ಅಂತ ಇರುತ್ತೆ. That is the disadvantages of sheet metal operations. Okay, this is about application of sheet metal. We are using sheet metal in different areas. In first one is automobile bodies. Automobile ಅಂತ ಅಂದ್ರೆ ಈಗ ಕಾರ್ ಬಾಡಿ ಬಿಲ್ಡಿಂಗ್ ಇರ್ಬೋದು, ಬಸ್ ಬಾಡಿ ಬಿಲ್ಡಿಂಗ್ ಇರ್ಬೋದು, ಎಲ್ಲಾ ಕಡೆ ನಾವು ಏನ್ ಮಾಡ್ತೀವಿ ಶೀಟ್ ಮೆಟಲ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ದೆನ್ ಏರ್ ಕ್ರಾಫ್ಟ್ ಬಾಡೀಸ್ ಇರ್ಬೋದು. ಏರ್ ಕ್ರಾಫ್ಟ್ ಅಂದ್ರೆ ಏರೋಪ್ಲೇನ್ಸ್ ಎಲ್ಲ ಏರ್ ಜೆಟ್ ಅದರಲ್ಲೆಲ್ಲ ಅಂತಂದ್ರೆ ಅದು ಲೈಟ್ weight ಇರೋದ್ರಿಂದ ಶೀಟ್ ಮೆಟಲ್ you can use sheet metal in aircraft bodies. Okay, then utensils used for domestic purpose. ಈಗ ಮನೇಲಿ ಯೂಸ್ ಮಾಡುವಂತ ಪಾತ್ರೆಗಳಿರ್ಬೋದು, ಕೆಲವೊಂದೀಗ ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಅದೆಲ್ಲ ಕವರಿಂಗ್ ಏನಿರುತ್ತೆ ಅದೆಲ್ಲ ಇಟ್ ಮೇಡ್ ಫ್ರಮ್ ಶೀಟ್ ಮೆಟಲ್. ಓಕೆ, ದೀಸ್ ಆರ್ ದಿ ಅಪ್ಲಿಕೇಶನ್. ದೆನ್ ಲಾಸ್ಟ್ beverage cans, these are also made from sheet metal. These are the application of sheet metals. Okay, thank you.